ವೆಲ್ಕಮ್ ಟು ಪೆಟ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋಸಲ್ಲಿ ನನ್ನ ಹತ್ರ ಎಷ್ಟು ಫಿಶಸ್ ಇದೆ, ಏನೇನು ಫಿಶಸ್ ಇದೆ, ಸೊ ಅದ್ರ ಜಾತಿ ಅದ್ರದ್ದು ಎಲ್ಲ ಹೇಳ್ಕೊಂಬರ್ತೀನಿ. ಸೊ ಫಸ್ಟೇ ಒಂದು ಬಂದಿದ ತಕ್ಷಣ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಕಾಲೇಜಿಂದ ಬಂದಿದ ತಕ್ಷಣ ಫಸ್ಟೇ ಒಂದು ಬ್ಯಾಡ್ ನ್ಯೂಸು. ಸೊ ಒಂದು ಡಂಬೋ ಏರ್ ಫೀಮೇಲ್ಸ್ ಅದಾಗಿದೆ. ಏನೋ ಗೊತ್ತಿಲ್ಲ, ನನಗೆ ಈ ಟಬ್ಬಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿದೆ. ಒಂದು 6ರಿಂದ 7 ಮೌಲಿ ಸಿಕ್ತು ಇದರೊಳಗೆ. ಸೊ ಎಲ್ಲ ಡೆತ್ ಆಗಿದೆ. ಎಲ್ಲ ಗೋಲ್ಡ್ ಕಲರ್ದೆಲ್ಲ ತೊಗೊಂಬಂದಿದ್ದೆ, ರೀಸೆಂಟಾಗಿ ವೀಡಿಯೋಲಿ ತೋರಿಸಿದ್ದೀನಲ್ಲ. ಸೊ ಎಲ್ಲವೂ ಡೆತ್ ಆಗಿದೆ, ಯಾವುದೂ ಬದುಕಿಲ್ಲ. ಸೊ ಏನಾಗಿದೆ ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ಜಾಗ ಸ್ವಲ್ಪ ಕಂಜೆಸ್ಟೆಡ್ ಆಯಿತು ಅನಿಸುತ್ತೆ. ಸೊ ಅದಿರಲಿ. ಸೊ ಆಗಿರೋದು ಆಗೋಗಿರುತ್ತೆ. ಸೊ ಏನಾಗುತ್ತೆ ಅದನ್ನ ಮುಂದೆ ನೋಡ್ಕೊಂಡು ಹೋಗೋಣ. ಸೊ ಏನಾಗಬೇಕು ಅದ್ರ ಮೇಲೆ ಫೋಕಸ್ ಮಾಡೋಣ. ಸೊ ಫಸ್ಟು ಬಂದು ಫ್ರೆಂಡ್ಸ್, ಇದು ನಮ್ಮ ಪರ್ಪಲ್ ಬೇರಿದು ಸೆಕೆಂಡ್ ಬ್ಯಾಚ್ ಮರಿಗಳು. ಸೊ ಫಸ್ಟ್ ಬ್ಯಾಚ್ ಮರಿಗಳು ಅಲ್ಲಿ ಮುಂದೆ ಇದ್ದಾವೆ. ಸೊ ತೋರಿಸ್ತೀನಿ, ಒಳ್ಳೆ ಗ್ರೋತ್ ಬರ್ತಿದೆ, ತುಂಬ ಚೆನ್ನಾಗಿ ಬರ್ತಿದ್ದಾವೆ. ಸೊ ಇದು ಪರ್ಪಲ್ ಬೇರಿದು ಸೆಕೆಂಡ್ ಬ್ಯಾಚು, ಕಮ್ಮಿ ಇದ್ದಾವೆ, 14 ಮರಿ ಏನೋ ಇದ್ದಾವೆ ಅಷ್ಟೇ. ಸೊ ಅಂದರೆ ನನಗೆ ಈಗ ರೀಸೆಂಟಾಗಿ ಚಳಿ ಜಾಸ್ತಿಯಾಗಿ ಆಮೇಲೆ ನನಗೂ ಹುಷಾರಿಲ್ದಂಗೆ ಆಗೋಗಿತ್ತು. ಸೊ ಆ ಟೈಮಲ್ಲಿ ಕರೆಕ್ಟಾಗಿ ನನಗೆ ಹಿಡಿಯೋಕ್ಕಾಗಲಿಲ್ಲ. 14 ಅಷ್ಟೇ ಸಿಕ್ಕಿದ್ದು, ಇನ್ನೂ ಜಾಸ್ತಿನೇ ಹಾಕಿರ್ತವೆ. ಸೊ ಇದೇನೇ ಅದ್ರ ಪೇರೆಂಟು. ಸೊ ಇದ್ರೊಳಗೆ ಝೀಬ್ರಾನೂ ಇದ್ದಾವೆ. ಸೊ ಅವನ್ನೂ ಬ್ರೀಡ್ ಮಾಡಬೇಕು. ಸೊ ಅದೂ ಏನೇನೋ ಆಚೆ ಜಂಪ್ ಹೊಡೆದು ಆ ಥರ ಎಲ್ಲ ಏನೇನೋ ಪ್ರಾಬ್ಲಮ್ ಆಗಿ ಅವೂ ಕಮ್ಮಿಯಾಗಿದ್ದಾವೆ. ಅವು ಸ್ವಲ್ಪ ಜಾಸ್ತಿನೇ ಹೈಪರ್ ಆ್ಯಕ್ಟಿವ್ ಇರ್ತವೆ. ಸೊ ಆದ್ದರಿಂದ ಈಚೆ ಜಂಪ್ ಹೊಡೆದು ಹೋಗ್ತಾ ಇದ್ದಾವೆ. ಸೊ ಇದು ಬಂದುಬಿಟ್ಟು ಗೊರಾಮಿಗೆ ಬ್ರೀಡಿಂಗ್ ಮಾಡೋಣ ಅಂತ ಇಟ್ಟಿರೋದು. ಸೊ ಇದ್ರೊಳಗೆ ಇದ್ದಿದ್ದು ಫಿಶ್ಗಳನ್ನೆಲ್ಲ ತೆಗೆದು ಡ್ರಮ್ಗೆ ಬಿಟ್ಟಿದ್ದೀನಿ. ಸೊ ಇದು ಬಂದುಬಿಟ್ಟು ಪರ್ಪಲ್ ಬೇರಿದು ಫಸ್ಟ್ ಬ್ಯಾಚು ಫ್ರೆಂಡ್ಸ್. ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಕಲರ್ ಸಖತ್ತಾಗಿ ಬರ್ತಿದ್ದಾವೆ. ಎಲ್ಲ ಮೇಲ್ಗಳು ಬರ್ತಿದ್ದಾವೆ, ಅಂದರೆ ಡಂಬೋ ಇಯರ್ ಥರನೇ ಬರ್ತಿದ್ದಾವೆ. ಇದು ಮೇಜರಾಗಿ ಪರ್ಪಲ್ ಬೇರಿನೇ. ಸೊ ನನ್ನ ಹತ್ರ ಒಂದು ಪರ್ಟಿಕ್ಯುಲರ್ ಬ್ರೀಡ್ ಅಂತ ಇರೋದು ಇದೊಂದೇ ಪರ್ಪಲ್ ಬೇರಿ ಇವಾಗ ಸದ್ಯಕ್ಕೆ. ಸೊ ತರಬೇಕು, ಎಲ್ಲ ಕಮ್ಮಿ ಆಗೋಗಿದ್ದಾವೆ ಫಿಶ್ಗಳು ಈಚೆಗಡೆ ಕೊಟ್ಟು. ಸೊ ಇದು ಬಂದ್ಬಿಟ್ಟು ಫುಲ್ಲು ಮೌಲೀಸು, ಗೊರಾಮಿ ಮತ್ತು ನಮ್ಮ ಗಪ್ಪೀಸು ಫುಲ್ ಕಿಂಗ್ಡಮ್ಮು. ಸೊ ಸಿಕ್ಕಾಪಟ್ಟೆ ಫಿಶ್ ಇದ್ದಾವೆ. ಅಂದರೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿಲ್ಲ, ಅದು ಲೈಟು ಅಂದರೆ ಬಿಸಿಲು ಬೀಳ್ತಿರೋದ್ರಿಂದ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಲೀನಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಇದರಲ್ಲಿ 3 ಥರ ಫಿಶು ಮಿಕ್ಸ್ ಇದೆ. ಒಂದು ರೆಡ್ ಡ್ರ್ಯಾಗನು, ಒಂದು ಡಂಬೋ ಇಯರು, ಆಮೇಲೆ ಅಂದರೆ ಗಪ್ಪೀಸ್ ಹೇಳ್ತಾರೆ ನಾನು. ಒಂದು ರೆಡ್ ಡ್ರ್ಯಾಗನು, ಒಂದು ಗಪ್ಪಿ ಅಂದರೆ ಡಂಬೋ ಇಯರು, ಪ್ಲ್ಯಾಟಿನಮ್ ರೆಡ್ ಟೇಲ್ ಡಂಬೋ ಇಯರ್ ಅಂತ ಬರ್ತವೆ. ಸೊ ಅದು ಮಿಕ್ಸ್ ಇದೆ. ಸೊ ಅದಾದಮೇಲೆ ಇನ್ನೂ ಒಂದು ಇದ್ರ ಬ್ರೀಡ್ ಮಿಕ್ಸ್ ಇದೆ ಫ್ರೆಂಡ್ಸ್. ಯಾವುದು ಅಂತಾರದು, ರೆಡ್ ಡ್ರ್ಯಾಗನ್ ಒಂದು ಹೇಳಿದ್ದೀನಿ. ಸೊ ಡಂಬೋ ಇಯರ್ ಒಂದಿದೆ. ಸೊ ಇನ್ನೊಂದು ಚಿಲ್ಲಿ ಮೊಸೆಕ್ ಅಂತ ಫ್ರೆಂಡ್ಸ್, ಚಿಲ್ಲಿ ಮೊಸೆಕ್ ಅಂತ ಅದೊಂದು ಬ್ರೀಡ್ ಮಿಕ್ಸ್ ಇದೆ. ಸೊ ಎಲ್ಲ ಮಿಕ್ಸ್ ಇದ್ದಾವೆ. ಸೊ ನಾನೇನು ಅಷ್ಟೊಂದು ಡಿಸ್ಟರ್ಬ್ ಎಲ್ಲ ಮಾಡೋಕ್ಕೋಗಲ್ಲ, ಅವನ್ನ ಎತ್ತಿ ನೋಡೋದೆಲ್ಲ. ಸೊ ಅಂದರೆ ಅದು ಹೈಬ್ರಿಡ್ಗಳಲ್ವಾ. ಸೊ ಅದಕ್ಕೋಸ್ಕರ ಏನು ಮಾಡೋಕ್ಕೋಗಿಲ್ಲ, ಅದ್ರ ಪಾಡಿಗೆ ಅದು ಬಿಟ್ಬಿಟ್ಟಿದ್ದೀನಿ. ಸೊ ಈ ಫುಲ್ಲು ರೆಡ್ ಟೇಲ್ ಇರೋದೆಲ್ಲ ಡಂಬೋ ಇಯರ್ಸು ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಕಲರ್ ಚೆನ್ನಾಗಿ ಬರ್ತಾ ಇದ್ದಾವೆ. ಅಂದರೆ ಫೀಮೇಲ್ ಮಿಕ್ಸ್ ಆಗೋಗಿದ್ದಾವೆ. ಮೇಲ್ಗಳಂತೂ ಗೊತ್ತಾಗುತ್ತೆ ಇದು ಯಾವ ಬ್ರೀಡು, ಯಾವುದಲ್ಲ, ಯಾವುದಿದೆ ಅಂತ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಮೌಲೀಸ್ ಇದೆ, ಗೊರಾಮಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕೆಳಗಡೆ ನೋಡಿ, ಒಂದು ಆರೆಂಜ್ ಕಲರ್ದು, ಒಂದು ವೈಟ್ ಕಲರ್ದೆಲ್ಲ ಕಾಣಿಸ್ತಿರುತ್ತೆ. ಸೊ ಇನ್ನೂ ಫಿಶ್ನ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಏನಾಗುತ್ತೆ, ಬೇರೆ ಕಡೆಯಿಂದ ಈಚೆಯಿಂದ ತರಿಸೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆ ಫಿಶಸ್ ಸಿಗುತ್ತೆ. ಬಟ್ ನನ್ನ ಹತ್ರ ಸ್ವಲ್ಪ ಬಡ್ಜೆಟ್ ಪ್ರಾಬ್ಲಮ್ ಇದೆ. ಸೊ ಬಡ್ಜೆಟ್ ಪ್ರಾಬ್ಲಮ್ ಇವಾಗಲ್ಲ, ಯಾವಾಗಲೂ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಅಂತ ಏನಿಲ್ಲ. ಬಟ್ ಏನು ಮಾಡೋದು, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ತರ್ತೀನಿ. ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು ತಿಂಗಳು, ಈ ತಿಂಗಳು ಇಲ್ಲ ನೆಕ್ಸ್ಟ್ ತಿಂಗಳೊಳಗೆ ತರೋಣ ಅಂತ ಇದ್ದೀನಿ. ಸೊ ನೋಡೋಣ ಯಾವಾಗ ದುಡ್ಡು ಅಡ್ಜಸ್ಟ್ ಆಗುತ್ತೆ ಆವಾಗ ತರೋದು. ಸೊ ಮಾರ್ನಿಂಗ್ ಒಂದು ಟೈಮು, ಈವ್ನಿಂಗ್ ಒಂದು ಟೈಮು, 2 ಟೈಮು ಫೀಡ್ ಮಾಡೋದು. ಒಂದೊಂದು ದಿನ ಮಾರ್ನಿಂಗು ಫೀಡ್ ಮಾಡಲ್ಲ, ಈವ್ನಿಂಗು ಫೀಡ್ ಮಾಡಲ್ಲ. ಸೊ ವೀಕ್ಲಿ 1 ಡೇ ಫೀಡ್ ಮಾಡಿಲ್ದೇ ಇರೋದೇ ಒಳ್ಳೇದಾಗುತ್ತೆ ಫ್ರೆಂಡ್ಸ್. ಏನಕ್ಕೆ ಅಂದರೆ ಈ ಉಳ್ದಿರೋದು ಫುಡ್ ಇರುತ್ತಲ್ಲ. ಸೊ ನೋಡಿ ಇವಾಗ ನಾನು ಫುಡ್ ಹಾಕಿರ್ತೀನಿ. ಸೊ ತಿನ್ನೋಷ್ಟು ತಿಂದಿರ್ತವೆ, ಇನ್ನು ಮಿಕ್ಕಿದೆಲ್ಲ ಕೆಳಗೆ ಬಿಟ್ಟಿರ್ತದಲ್ಲ. ಸೊ ಅದರಿಂದ ಆಲ್ಗೆ ಅಂದರೆ ಫಂಗಸ್ ಉಂಟಾಗಿ ಅದರಿಂದ ಫಿಶಸ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಫಿಶಸ್ಗೆ. ಫಂಗಸ್ ಯಾವಾಗ ಜಾಸ್ತಿ ಆಗುತ್ತೆ, ವಾಟರ್ ಕ್ವಾಲಿಟಿ ಹಾಳಾಗಿ, ಆ ಟೈಮಲ್ಲೇ ಫಂಗಸ್ ಜಾಸ್ತಿಯಾಗಿ ಫಿಶಸ್ಸು ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೇ ಆದಷ್ಟು ಫುಡ್ನ ಕಮ್ಮಿನೇ ಹಾಕಿ, ಯಥೇಚ್ಛ ಹಾಕೋದ್ಕಿಂತ ತಿಂದು ಖಾಲಿ ಮಾಡಿ ಮತ್ತೆ ಹಾಕಿದ್ರೆ ನಾವು ತಿಂತೀವಿ ಅನ್ನೋ ಥರ ಆಗಬೇಕು. ಅಷ್ಟು ಫುಡ್ ಹಾಕಿ ಸಾಕು. ಸಿಕ್ಕಾಪಟ್ಟೆ ಜಾಸ್ತಿ ಹಾಕಿದ್ರೆ ಅದು ತಿನ್ನಲ್ಲ, ಅಷ್ಟೇ ವೇಸ್ಟ್ ಮಾಡಿ ನೀರೊಳಗೆ ಬಿಡುತ್ತೆ. ಸೊ ನೀರಿನ ಕ್ವಾಲಿಟಿ ಹಾಳಾಗುತ್ತೆ. ನೀರಿನ ಕ್ವಾಲಿಟಿ ಹಾಳಾದರೆ ಫಂಗಸ್ ಉಂಟಾಗಿ ಅದು ಇದು ರೋಗ ಬರಬಾರ್ದೆಲ್ಲ ಬಂದ್ಬಿಡುತ್ತೆ. ಸೊ ಆ ಬಂದಿದ್ದ ಟೈಮಲ್ಲಿ ಫಿಶ್ಶು ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದಷ್ಟು ನಮ್ಮ ಫಿಶ್ಗಳ ಮೇಲೆ ನಮಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಫ್ರೆಂಡ್ಸ್. ಅದಕ್ಕೆ ಕ್ಲೀನ್ ಮಾಡಿ ನನಗೂ ಸಾಕಾಗುತ್ತೆ. ಏನು ಮಾಡೋಕ್ಕಾಗುತ್ತೆ, ಹಾಬಿ ಅಂದಮೇಲೆ ಹಾಬಿನೇ, ಕ್ಲೀನ್ ಮಾಡಲೇಬೇಕು, ಫುಡ್ ಹಾಕಲೇಬೇಕು.
ಏನು ಮಾಡೋಕ್ಕಾಗಲ್ಲ. ಸೊ ನೋಡಿ ಎರಡೆರಡು ಥರ ಫುಡ್ಡು. ಒಂದು ಗಪ್ಪೀಸ್ಗೆ ಅಂತಲೇ ಈಚೆಗಡೆ ಇರೋ ಗಪ್ಪೀಸ್ ಅಂದರೆ ಇಲ್ಲಿರೋ ಗಪ್ಪೀಸ್ಗೆ ಅಂತಲೇ ಸಪ್ರೇಟ್ ಫುಡ್ಡು, ಅಂದರೆ ಫುಲ್ ಪುಡಿ ಮಾಡಿರೋದು. ಸೊ ಅದು ಪ್ರೋಟೀನ್ ಜಾಸ್ತಿ ಇರೋ ಫುಡ್ಡು. ಸೊ ಡ್ರಮ್ಮಲ್ಲಿರೋದು ಏನಾಗುತ್ತೆ, ಆಲ್ಗೆ ಅದರಲ್ಲಿ ಜಾಸ್ತಿ ಬರುತ್ತೆ ಫ್ರೆಂಡ್ಸ್, ಅಂದರೆ ಪಾಚಿ ಜಾಸ್ತಿ ಕಟ್ಟುತ್ತೆ. ಸೊ ಅವಕ್ಕೇನು ಪ್ರಾಬ್ಲಮ್ ಆಗೋಲ್ಲ, ಜಾಸ್ತಿನೇ ಫುಡ್ ಸಿಗುತ್ತೆ ಈಸಿಯಾಗಿ. ಸೊ ಅದಕ್ಕೇ ಈ ಫುಡ್ ಹಾಕ್ತೀನಿ. ಇದು 26% ಇರೋದು ಪ್ರೋಟೀನು ಫುಡ್ಡು. ಸೊ ಇದೇನು ಪ್ರಾಬ್ಲಮ್ ಆಗೋಲ್ಲ. ಅಂದರೆ ಪುಡಿ ಮಾಡಿರೋದೂ 32% ಲೈಟಾಗಿ ಹಾಕ್ತೀನಿ. ಬಟ್ ಅದ್ರಲ್ಲಿ ದೊಡ್ಡ ಫಿಶಸ್ಸು ಇದೆ ಅಲ್ವಾ, ಈ ಗೊರಾಮಿ ಆಮೇಲೆ ಮೌಲಿಸು, ಅದಕ್ಕೆಲ್ಲ ಈ ಪುಡಿ ಫುಡ್ ಸಾಕಾಗಲ್ಲ. ಸೊ ಅದಕ್ಕೆ ದೊಡ್ಡ ಫುಡ್ಡನ್ನೇ ಮಿಕ್ಸ್ ಮಾಡಿ ಹಾಕ್ತೀನಿ. ಸೊ ನೋಡ್ತಿದ್ರೆ ಅಂದ್ಕೊಂಡಿದ್ದೀನಿ ಏನೋ ಒಂಥರ ನೆಮ್ಮದಿ ಇರುತ್ತೆ ಯಾವಾಗ್ಲೂ ಇದು ಬಂದು ನೋಡಿದ್ರೆ. ಸೊ ಇಲ್ಲಿವರೆಗೂ ವೀಡಿಯೋ ನೋಡಿದ್ದೀರಂತೆ. ಯಾರ್ಯಾರು ದಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಿಮ್ಗೇನಾದರೂ ಬೇರೆ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ನಿಮ್ಮ ಹತ್ರ ಎಷ್ಟು ಥರ ಫಿಶ್ ಇದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅಂದರೆ ಇವಾಗ ನೋಡಿ ಮೌಲಿಸು, ಗೊರಾಮಿ, ಅದು 2 ಅಂದ್ಕೊಳ್ಳಿ, 2 ಟೈಪು, ಅಂದರೆ 2 ಟೈಪ್ ಇದೆ ಅಂತ ಕಮೆಂಟ್ ಹಾಕಿ ಅಂತ ಹೇಳೋದು ತುಂಬ ದಿನ ಆಯಿತು ಹೇಳಿ. ಸೊ ಕಮೆಂಟ್